ಹಲೋ ಟ್ರೇಡರ್ಸ್. ಸೊ ಬ್ಯಾಂಕ್ ನಿಫ್ಟಿ ಓಪನಿಂಗ್ ನಮಗೆ ಸಿಕ್ಕಿರೋದು 50,586, ಒಂದು ದೊಡ್ಡ ಗ್ಯಾಪ್ ಡೌನು. 51,300 ಹತ್ರ ಇತ್ತು, ಇವಾಗ ಓಪನ್ ಆಗ್ತಾ ಇರೋದು 50,500 ಹತ್ರ. ಮಾರ್ಕೆಟ್ ಓಪನ್ ಆಗೋಕ್ಕೆ ಇನ್ನೊಂದು 10 ಸೆಕೆಂಡ್ ಇದೆ. ಸೊ ನೋಡೋಣ ಯಾವುದಾದ್ರೂ ಟ್ರೇಡ್ ಸಿಗುತ್ತಾ ಅಂತ. ಸೊ ಒಂದು ಟ್ರೇಡ್ ನಾವು ಪ್ಲ್ಯಾನ್ ಮಾಡ್ಬೋದು. ಯಾವುದು ಅಂದರೆ ಗ್ಯಾಪ್ ಫಿಲ್ ಮಾಡೋದಕ್ಕೆ ಒಂದು ಒಳ್ಳೆ ಮೊಮೆಂಟಮ್ ತೋರಿಸಿದ್ರೆ ಕಾಲ್ ಸೈಡಲ್ಲಿ ಒಂದು ಟ್ರೇಡ್ ಸಿಗ್ಬೋದು. ಬಟ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಆಗಿರೋದ್ರಿಂದ ಸೊ ಅದು ಸಿಗಬೇಕು ಅಂತೇನಿಲ್ಲ. ಸೊ ಯಾವುದಾದ್ರೂ ಆಪರ್ಚುನಿಟಿ ಬಂದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸಮಯ 9:22. ಸೊ ನಾನು ಹೇಳ್ದಂಗೆ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್. ಸೊ ಮಾರ್ಕೆಟ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದೆ. ಸೊ ಪುಟ್ ಸೈಡಲ್ಲಿ ಒಂದು ಬ್ರೇಕ್ಔಟ್ ಸಿಗ್ಬೋದು. ಸೊ ನಾನು ಇಲ್ಲೊಂದು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಸೊ ಎಕ್ಸಿಕ್ಯೂಟ್ ಆದರೆ ಅಟ್ಲೀಸ್ಟ್ ಕೆಳಗಡೆ ಒಂದು ರೆಸಿಸ್ಟೆನ್ಸ್ ಇದೆ 50,239ವರೆಗೂ. ಸೊ ಅಲ್ಲಿವರೆಗೂ ಬರ್ಬೋದು. ಓಕೆ, ನಮ್ಮ ಆರ್ಡ್ರ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ 22,000, 16,000. ಓಕೆ, ಸ್ವಲ್ಪ ವಾಲಟೈಲ್ ಆಗಿದೆ. ಓಕೆ, ನಾವಿಲ್ಲಿ ಪ್ರಾಫಿಟ್ ಬುಕ್ ಮಾಡಿದ್ದೀವಿ. ಸೊ ಒಂದು 28,000 ಇಲ್ಲ 29,584 ನಾವು ಬುಕ್ ಮಾಡಿದ್ದೀವಿ. ಸೊ ನೋಡೋಣ ಮತ್ತೆ ಯಾವುದಾದ್ರೂ ಆಪರ್ಚುನಿಟಿ ಸಿಗುತ್ತಾ ಅಂತ. ಸೊ ಈಗ ಸಮಯ 10:09 ಸೊ ಮಾರ್ಕೆಟ್ ಒಂದೇ ರೇಂಜಲ್ಲಿ ತುಂಬ ಹೊತ್ತಿಂದ ಕನ್ಸಾಲಿಡೇಟ್ ಮಾಡ್ತಾ ಇದೆ. ಬಟ್ ಸೆಂಟಿಮೆಂಟ್ ವೀಕ್ ಆಗಿರೋದ್ರಿಂದ ಮಾರ್ಕೆಟ್ ಸೆಂಟಿಮೆಂಟು, ಸೊ ಪುಟ್ ಸೈಡಲ್ಲಿ ಮತ್ತೊಂದು ಬ್ರೇಕ್ ಡೌನ್ ಸಿಗ್ಬೋದು. ಅಂದರೆ ಸ್ಪಾಟಲ್ಲಿ ಬ್ರೇಕ್ ಡೌನ್ ಸಿಗ್ಬೋದು. ಪುಟ್ಟಲ್ಲಿ ಒಂದು ಬ್ರೇಕ್ಔಟ್ ಸಿಗ್ಬೋದು ಅಪ್ ಸೈಡ್. ಸೊ ಇಲ್ಲೊಂದು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಸೊ ಎಕ್ಸಿಕ್ಯೂಟ್ ಆದರೆ 50,239 ಒಂದು ರೆಸಿಸ್ಟೆನ್ಸ್ ಇದೆ, ಅಲ್ಲಿವರೆಗಾದರೂ ಬರಬೇಕು. ನೋಡೋಣ. ಸೊ ನಮ್ಮ ಆರ್ಡ್ರ್ ಇಲ್ಲಿ ಎಕ್ಸಿಕ್ಯೂಟ್ ಆಗ್ಬೋದು. ಓಕೆ, ಎಕ್ಸಿಕ್ಯೂಟ್ ಆಗಿದೆ ಇಲ್ಲಿ. ಫಾಲೋ ಅಪ್ ಕ್ಯಾಂಡಲ್ ಸಿಗ್ತಿಲ್ಲ. ಸದ್ಯಕ್ಕೆ ಲಾಸಲ್ಲೇ ನಡೀತಿದೆ. ನೋಡೋಣ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಫಾರ್ಮ್ ಆಯಿತು ಅಂದರೆ ಎಕ್ಸಿಟ್ ಮಾಡೋಣ.
ಸಪೋರ್ಟ್ ಹತ್ರ ಒಂದು ಬೈಯಿಂಗ್ ಬರ್ತಿದೆ, ಸೊ ಹಾಗಾಗಿ ಲಾಸಲ್ಲಿದೆ. ಹೋಲ್ಡ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. 20,000, 22,000, 18. ಓಕೆ, ಸ್ಪಾಟಲ್ಲಿ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಿದೆ, ಬಟ್ ಆಪ್ಷನ್ಸ್ ಚಾರ್ಟಲ್ಲಿ ಅದಕ್ಕೆ ತಕ್ಕದಾಗೆ ಮೂಮೆಂಟ್ ಸಿಗ್ತಿಲ್ಲ. ಇಲ್ಲಿಂದ ಒಂದು ಬೈಯಿಂಗ್ ಬಂದರೂ ಬರ್ಬೋದು. ಯಾಕೋ ಕನ್ವಿಕ್ಷನ್ ಸಿಗ್ತಿಲ್ಲ. $25,000, 26,000, 14,000. ಇಲ್ಲೊಂದು ಬೈಯಿಂಗ್ ಕ್ಯಾಂಡಲ್ ಬಂದರೆ ನಮ್ಮ ದೊಡ್ಡ ಲಾಸ್ ಆಗ್ಬಿಡುತ್ತೆ. ಇಲ್ಲ, ಬೆಟರ್ ಎಕ್ಸಿಟ್ ಆಗೋದೇ ಹೊಸಿ, ಯಾಕೆಂದರೆ ಒಳ್ಳೆ ಸಪೋರ್ಟ್ ಇದೆ ಕೆಳಗಡೆ, ಅದಿಲ್ಲ ಅಲ್ಲಿಂದ ಬೈಯಿಂಗ್ ಬರ್ತಿದೆ. ಸೊ 21,398 ಲಾಸ್ ಬುಕ್ ಮಾಡಿದ್ದೀವಿ. ಸೊ ಸದ್ಯಕ್ಕೆ 8,186 ಪ್ರಾಫಿಟ್ಟು, 2 ಟ್ರೇಡು ಸೇರಿಸಿ ನೋಡೋಣ. ಇವಾಗ ಸಮಯ 12:35. ಸೊ ಮಾರ್ಕೆಟು ಮೋಸ್ಟ್ಲಿ ಡೇ ಲೋ ಹತ್ರ ಬರ್ಬೋದು. ಸೊ ಹಾಗಾಗಿ ಒಂದು 50,200 ಪುಟ್ ಆಪ್ಷನಲ್ಲಿ ಒಂದು ಬೈ ಆರ್ಡರ್ ಪ್ಲೇಸ್ ಮಾಡೀನಿ. ಓಕೆ, ಎಕ್ಸಿಕ್ಯೂಟ್ ಆಗಿದೆ ಅದು. ಫಾಲೋ ಅಪ್ ಕ್ಯಾಂಡಲ್ 10,000, ಅಟ್ಲೀಸ್ಟ್ ಒಂದು 20,000ವರೆಗಾದರೂ ಬಂದರೆ ನಾವು ಬುಕ್ ಮಾಡ್ಬೋದಿಲ್ಲ. ನಾನು ಎಕ್ಸಿಟ್ ಆಗಿದ್ದೀನಿ, ಯಾಕೆಂದರೆ ಕನ್ವಿಕ್ಷನ್ ಸಿಗ್ತಿಲ್ಲ. ಅದು ಬರಬೇಕಾಯಿತು, ಫಾಲೋ ಅಪ್ ಕ್ಯಾಂಡಲ್ ತೊಗೊಂಡು ಡೇ ಲೋವರೆಗೂ ಬರಬೇಕಾಯಿತು, ಬಟ್ ಬರ್ತಿಲ್ಲ. ಎಲ್ಲೋ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿದೆ ಆಪ್ಷನ್ಸ್ ಚಾರ್ಟಲ್ಲಿ, ಸೊ ಅದಕ್ಕೆ ಎಕ್ಸಿಟ್ ಆಗಿದ್ದೀನಿ. ಸೊ ಟ್ರೇಡರ್ಸ್, ನಾನು ಇಲ್ಲೊಂದು ಟ್ರೇಡ್ ತಗೊಂಡಿದ್ದೆ, ನಾನು ರೆಕಾರ್ಡ್ ಮಾಡೋದು ಮರ್ತುಬಿಟ್ಟೆ. ಸೊ ನೀವಲ್ಲಿ ಆಪ್ಷನ್ಸ್ ಚಾರ್ಟಲ್ಲಿ ಆ್ಯರೋ ಕಾಣ್ಬೋದು, ಗ್ರೀನ್ ಆ್ಯರೋ, ರೆಡ್ ಆ್ಯರೋ. ಸೊ ಒಂದೇ ಕ್ಯಾಂಡಲಲ್ಲಿ ಎಂಟ್ರ್ ಆಗಿಬಿಟ್ಟು ಎಕ್ಸಿಟ್ ಆಗಿದ್ದೀನಿ. ಸೊ ಅಲ್ಲೊಂದು ಸ್ವಿಂಗ್ ಹೈ ಬ್ರೇಕ್ ಆಗಿದ ತಕ್ಷಣ ನಮಗೊಂದು ಆರ್ಡ್ರ್ ಪ್ಲೇಸ್ ಆಯಿತು. ಸೊ ಒಳ್ಳೆ ಮೂಮೆಂಟ್ ಸಿಕ್ಕಿದ ಕಾರಣ ನಾನು ಅಲ್ಲೇ ಎಕ್ಸಿಟ್ ಆಗ್ಬಿಟ್ಟೆ. ಸೊ ಇಲ್ಲಿ ನೀವು ನೋಡ್ಬೋದು ಕ್ಲೋಸ್ ಪೊಸಿಷನಲ್ಲಿ. ಸೊ ಎರಡನೇ ಟ್ರೇಡ್ ಇದೆಯಲ್ಲ, 19,300. ಸೊ ಅದೇ ಟ್ರೇಡ್ ಅದು. ಸೊ 50,300 ಪುಟ್ಟಲ್ಲಿ. ಸೊ ಇವತ್ತು ಟೋಟಲ್ ಬಂದ್ಬಿಟ್ಟು 29,787, 4 ಟ್ರೇಡ್ ತೊಗೊಂಡಿದ್ವಿ. ಸೊ 3 ಪ್ರಾಫಿಟಲ್ಲಿ 1 ಲಾಸು. ಸೊ ಇವತ್ತಿಗೆ ನಾವು ಕ್ಲೋಸ್ ಮಾಡೋಣ. ಆಲ್ರೆಡಿ 4 ಟ್ರೇಡ್ ಆಗಿದೆ, ಓವರ್ ಟ್ರೇಡಿಂಗ್ ಮಾಡೋದು ಬೇಡ. ಸೊ ನಾನು ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ.